ಹಲೋ ಪ್ರಿಯ ವೀಕ್ಷಕರೇ, ದೇವಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನು ತರಕಾರಿಯಾದಂಥ ಬೀಟ್ರೂಟ್ನಿಂದ ಜಾಮ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಇದಕ್ಕೆ ನಾವು ಸಕ್ಕರೆನೂ ಹಾಕಂಗಿಲ್ಲ ರೀ, ಹಣ್ಣನ್ನು ಹಾಕಂಗಿಲ್ಲ ರೀ. ಕೇವಲ ಬೀಟ್ರೂಟ್ ಮತ್ತು ಖಜೂರಿಯಿಂದ ಜಾಮ್ ಮಾಡೋದು ಹೇಳ್ಕೊಡ್ತೀನಿ ರೀ. ಇದು ಬ್ರೆಡ್ ಜೊತೆ ಚಪಾತಿ ಜೊತೆ ಸವಿಯಲು ತುಂಬ ರುಚಿಯಾಗಿರ್ತದೆ ರೀ. ಬೀಟ್ರೂಟ ಪಲ್ಯ ತಿನ್ನಲಾರವರು ಈ ರೀತಿ ಜಾಮನ್ನು ಮಾಡಿಕೊಂಡು ತಿನ್ಬೋದು. ಮಕ್ಕಳಿಗೂ ಸಹಿತ ಇದು ತುಂಬ ಇಷ್ಟವಾದಂಥ ಜಾಮ. ಈ ರೀತಿ ಜಾಮ ಸವಿಯಲು ಸಿದ್ಧ. ಇದನ್ನು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ರೀ. ಮೊದಲು ಒಂದು ಬೀಟ್ರೂಟನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಒಂದು ಸ್ಟೀಮರ್ ಪಾತ್ರೆ ಒಳಗೆ ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ ನಾವು 20ರಿಂದ 25 ನಿಮಿಷಗಳವರೆಗೆ ಇದನ್ನು ಬೇಯಿಸ್ಕೋಬೇಕು ರೀ. ಈ ರೀತಿ ಬೇಯಿಸ್ಕೊಂಡಂಥ ಈ ಬೀಟ್ರೂಟನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಜೊತೆಗೆ ನಾವು ಸ್ವಲ್ಪ ಇದಕ್ಕೆ ಖಜೂರಿ ಹಾಕ್ಬೇಕು ರೀ. ಬೀಟ್ರೂಟ್ನು ಸಿಹಿಯಾಗಿರ್ತದೆ ರೀ. ಸ್ವಲ್ಪ ಖಜೂರಿಯನ್ನು ಹಾಕ್ಬೇಕು ರೀ. ಖಜೂರಿಯನ್ನು ಕಟ್ ಮಾಡ್ಕೊಂಡು ಹಾಕೀನಿ ರೀ. ಆಮೇಲೆ ಒಂದು 2-3 ಚಮಚ ಇದಕ್ಕೆ ಏನು ಮಾಡ್ಬೇಕು ರೀ, ಲಿಂಬೆ ರಸವನ್ನು ಹಾಕ್ಬೇಕು ರೀ. ನಾ ಈಗ ಹಾಕಿಲ್ಲ ರೀ, ತಾವು ಹಾಕೋಬೋದು ರೀ. ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡು ಈ ರೀತಿ ಪ್ಯೂರಿಯನ್ನು ತಯಾರು ಮಾಡ್ಕೋಬೇಕು ರೀ. ಇದನ್ನು ನಾವೀಗ ಜಾಮ ಮಾಡ್ಕೊಳ್ಳೋಕೆ ಬೇಯಿಸ್ಕೊಳ್ಳೋಣ ರೀ. ಮೊದಲಿಗೆ ಒಂದು ದಪ್ಪ ತಳ ಇದ್ದಂಥ ಪಾತ್ರೆಯನ್ನು ಸ್ಟವ್ ಮೇಲೆ ಗ್ಯಾಸ್ ಹಚ್ಕೊಂಡು ಇಟ್ಕೋಬೇಕು ರೀ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ರೀ. ಈ ಬೆಲ್ಲ ತೊಯ್ಯುವಷ್ಟೇ ನಾವೇನು ಮಾಡ್ಕೋಬೇಕು ರೀ, ನೀರು ಹಾಕ್ಕೋಬೇಕು ರೀ. ನೀರು ಹಾಕ್ಕೊಂಡು ಇದನ್ನು ಏನು ಮಾಡ್ಬೇಕು ರೀ, ಒಂದು ಕುದಿ ಬರುವವರೆಗೆ ಕುದಿಸ್ಕೋಬೇಕು ರೀ. ಈಗ ಇದಕ್ಕೆ ನಾವು ರುಬ್ಕೊಂಡಂಥ ಪ್ಯೂರಿಯನ್ನು ಹಾಕಿ ಬೆಲ್ಲ ಮತ್ತು ಪ್ಯೂರಿ ಎರಡು ಏಕಾಗುವಂಗೆ ಸಣ್ಣ ಉರಿ ಒಳಗೆ ನಾವು ಕಲಿಸ್ಕೋಬೇಕು ರೀ. ಕಲಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ. ಈ ಉಪ್ಪಿನಿಂದ ಜಾಮಿನ ರುಚಿ ಇನ್ನೂ ಎಷ್ಟು ಹೆಚ್ಚಾಗ್ತದೆ ರೀ. ಈ ರೀತಿ ನಾವು ಇದನ್ನು ಜಾಮ್ ಹದ ಬರುವವರೆಗೆ ಕುದಿಸ್ಕೋಬೇಕು ರೀ. ಇದು ಕುದೀತಾ ಇದ್ರ ಕಲರ್ ಶೈನಿಂಗ್ ಆಗ್ತದೆ ರೀ. ಡಾರ್ಕ್ನೆಸ್ನೂ ಬರ್ತದೆ ರೀ. ಬೀಟ್ರೂಟ್ ಕಲರ್ ಡಾರ್ಕ್ನೂ ಆಗ್ತದೆ, ಆಮೇಲೆ ಶೈನಿಂಗೂ ಬರ್ತದೆ ರೀ. ಗಟ್ಟಿಯಾಗಿ ತಳ ಬಿಡೋ ತನಕ ಕುದಿಸ್ಬೇಕು ರೀ ಇದನ್ನು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಹೆಲ್ದಿಯಾದಂಥ ಜಾಮ್ ರೀ. ಇದ್ರಾಗ ನಾವು ಸಕ್ಕರೆನೂ ಹಾಕಿಲ್ಲ. ಇದರಿಂದ ಕೇವಲ ಬೆಲ್ಲ ಮತ್ತು ಖಜೂರಿಯಿಂದ ಮಾಡಿದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ. ಈ ರೀತಿ ತಳ ಬಿಡುವವರೆಗೆ ನಾವು ಇದನ್ನು ಕುದಿಸ್ಕೋಬೇಕು ರೀ. ಈಗ ನಮ್ಮ ಜಾಮ ರೆಡಿ ಆಯ್ತು ರೀ. ಇದು ಚಪಾತಿ ಜೊತೆ ಬ್ರೆಡ್ ಜೊತೆ ಸವಿಯಲು ಸಿದ್ಧ ಆಯ್ತು ರೀ. ಇದು ಮಕ್ಕಳಿಗೂ ಇಷ್ಟ, ದೊಡ್ಡವರಿಗೂ ಇಷ್ಟ. ಹೆಲ್ದಿಯಾದಂಥ ಪೌಷ್ಟಿಕಕರವಾದಂಥ ಜಾಮ್ ಸವಿಯಲು ಸಿದ್ಧ. ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಲೈಕನ್ನು ನನಗೆ ಕೊಡಿ ಅಂತ ಕೇಳ್ಕೊತೀನಿ ರೀ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.